ಇದುವೇ ಗೊಂಬೆ ಆಯ್ತಾ? ಗೊಂಬೆ ಮುಖಜನ್ನು ಯಾಕೆ ತೋರಿಸುದು? ನಿಂಗೆ ತೋರಿಸಿದಿಲ್ಲ. ಗೊಂಬೆ ಎಲ್ಲ ಆದ ಮೇಲೆ ನಿನ್ನ ನೀರು ಎಂತ ನಿನ್ನ ತಲೆಗಿಸುದು ನಂಗೆ ಬೇಡ. ಹೋಗಿ ನೀನು ಗೊಂಬೆ ನೋಡ್ಬೇಡ. ಮುಖ ಬಾಳಕ ಉಂಟು, ಅದು ನನ್ನ ಗೊಂಬೆ. ನೀನು ಮಾತಾಡಬೇಡ. ಆವಾಗ ಕೈಕಾಲು ನೋವಾಗ್ತದೆ ಎಲ್ಲ ಹೇಳ್ತಿದ್ವಿ. ಈಗ ನೋಡಿ ಕೊಡಬೇಡ. ನೋಡು, ನಾನು ಕೈಯಲ್ಲಿ ಕೊಟ್ಟರೆ ನಿಮಗೆ ಕೈ ನೋವಾಗಿಲ್ವಾ? ನಿಮ್ಗೆ ಯಾವುದು ಮತ್ತೆ ಬೇಡ. ಈಗ ನನಗೆ ಬಂದದ್ದು ಹೊಟ್ಟೆ ಸಾಕು. ದೊಡ್ಡ ಹೊಟ್ಟೆಯವರ ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗಿದೆ. ನನ್ನ ಗೊಂಬೆಗೆ ಹೊಟ್ಟೆ ಎಲ್ಲ ಬೇಡ ಆಯ್ತಾ? ಈಗ ಇನ್ನು ಆಟಕ್ಕೆ ಉಂಟಲ್ವಾ, ನನಗೆ ನಿಮ್ಮ ಅವಶ್ಯಕತೆ ಇಲ್ಲ. ಇನ್ನು ಆಟಕ್ಕೆ ನೀವು ಬೇಡವೇ ಬೇಡ. ಇನ್ನು ನನ್ನದೇ ಒಂದು ಹೊಸತ್ತು ಮೇಳ ಮಾಡ್ತೇನೆ. ಯಾವುದು? ಗಣೇಶನ ಕೃಪಾಪೋಷಿತ ಯಕ್ಷಗಾನ ಮಂಡಳ. ಹೌದು, ಹೊಸತ್ತು ಬಾಯಲಾಗ್ತದ. ಯಾರು? ನಮ್ಮ ಇದಕ್ಕೆ ಉಂಟಲ್ವಾ ಮೇಳಕ್ಕೆ, ಭಾಗವತಿಗೆಲ್ಲ ಬೇಡ. ಇದು ಗೊಂಬೆ ಆಟ, ಗಣೇಶನ ಮೇಳ ಇದು, ಗೊತ್ತಾಯ್ತಲ್ಲ? ನಾನು ಮತ್ತೆ ಗೊಂಬೆ ಮಾತ್ರ, ಮತ್ತೆ ಯಾರು ನನಗೆ ಆಟಕ್ಕೆ ಜನ ಬೇಡ. ಇನ್ನು ನಿಮ್ಮಲ್ಲಿ ಮಾತನಾಡಿ ಏನು ಪ್ರಯೋಜನ? ಇದನ್ನು ಉಂಟಲ್ವಾ, ನನ್ನ ಅಮ್ಮನಿಗೆ ನಾನು ತೋರಿಸ್ತೇನೆ. ನನ್ನ ಅಮ್ಮನಿಗೆ ತೋರಿಸಿದ್ರೆ ಅಮ್ಮನಿಗೆ ಸಂತೋಷ ಆಗ್ತದೆ. ಅಮ್ಮ ನನಗೆ ಲಡ್ಡು ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಆ ನಂತರ ಎಳ್ಳುಂಡೆ ಕೊಡ್ತಾರೆ. ನಿಮ್ಗೆ ಏನು ಕೊಡ್ತಾರೆ? ನಮಗೆ ನಮಸ್ಕಾರದಲ್ಲಿ ಅಲ್ಲ, ನಿಮಗೆ ನಮಸ್ಕಾರ ಕೊಟ್ಟಿದ್ದಾರೆ. ನನಗೆ ಅಮ್ಮನಲ್ಲಿ ಸ್ವಲ್ಪ ಮಾತಾಡಿಕೊಂಡು ಅಮ್ಮ ಅದು ಈ ಕಡೆ ಬನ್ನಿ ಅಂತ ನೋಡಿದ್ರ ಏನು ಮಗನೇ? ನಿನ್ನಿಂದಲೇ ಆಶೀರ್ವಾದವನ್ನು ಪಡೆದು ನಾವು ಕೈಲಾಸ ಲೋಕದ ತಪ್ಪಲು ಪ್ರದೇಶಕ್ಕೆ ಹೋದದ್ದು. ನೀ ಹೇಳಿದೆಯಲ್ಲ, ಹೋಗುವಾಗ ನೀನು ಒಬ್ಬನೇ ಹೋಗಬೇಡ ಗಣೇಶ, ನಿನ್ನ ಗೆಳೆಯರನ್ನೆಲ್ಲ ಸೇರಿಸಿಕೊಂಡು ಹೋಗಂತ. ಹೌದು, ಜನಗಳನ್ನೆಲ್ಲ ಸೇರಿಸಿಕೊಂಡು ಹೋಗ. ಹಾಗೆ ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಹೋಗಿದೆ. ಅಮ್ಮ ಆಟವನ್ನು ಆಡಿದೆವಮ್ಮ. ಆಟವನ್ನು ಆಡುತ್ತಾ ಆಡುತ್ತಾ ಮುಂದುವರಿದು ಹೋದವಾಗ ಒಂದು ಭಸ್ಮದ ರಾಶಿಯನ್ನು ನಾನು ಕಂಡೆ. ಭಸ್ಮದ ರಾಶಿ? ಹೌದಮ್ಮ. ಇರಲಿ. ಆ ಭಸ್ಮದ ರಾಶಿಯನ್ನು ನೋಡಿದವಾಗ ನನ್ನ ಮನಸ್ಸಿನ ಒಳಗೆ ಒಂದು ಆಶಯ ಆಯ್ತಮ್ಮ. ಯಾವ ರೀತಿ? ಈ ಭಸ್ಮದಿಂದ ಏನಾದರೂ ಒಂದು ಗೊಂಬೆಯನ್ನು ನಿರ್ಮಿಸಬೇಕು, ನನ್ನ ಕಲೆ ಏನು ಅನ್ನುವುದನ್ನು ತಂದೆ ತಾಯಿಯಂದರಿಗೆ ತೋರಿಸಬೇಕು ಅನ್ನುವಂತಹ ಆಶೆಯಿಂದ ನಾ ಏನು ಮಾಡಿದೆ? ಏನು?
ನೀರನ್ನು ತಂದು ಆ ಭಸ್ಮವನ್ನು ಕಲಸಿ ಒಂದು ಸುಂದರವಾದ ಪುರುಷಾಕೃತಿಯ ಒಂದು ಗೊಂಬೆಯನ್ನು ನಾನು ನಿರ್ಮಿಸಿದ್ದೇನೆ. ಒಬ್ಬನೇ ಮಾಡಿದ್ದ? ಇದು ನಾನು ಒಬ್ಬನೇ ಮಾಡಿದ ಮಕ್ಕ. ನಾನು ಇವರಲ್ಲೆಲ್ಲ ಕೇಳಿದೆ ಸ್ವಲ್ಪ ಸಹಾಯ ಮಾಡಿ ಅಂತ. ಮಾಡಿದಾರ? ನಾನು ಕೂಡ ಸಹಾಯ ಬಂದದ್ದು ಎಲ್ಲರೂ ಕೂಡ ಮುಖವನ್ನು ನೋಡಿದ್ದು ಮಾತ್ರ. ಆದ್ದರಿಂದ ಮತ್ತೆ ಮುಖವನ್ನು ನೋಡಿದ್ರೆ ಏನು ಸುಖ ಇಲ್ಲ ಅಂತ ನನಗೆ ಗೊತ್ತಾಯ್ತು. ನನ್ನ ಬಳಿಯಲ್ಲೇ ಇದ್ದವರು ನನಗೆ ಸಹಾಯ ಮಾಡಲಿಲ್ಲ. ಹಾಗಿದ್ರೆ ಇದು ಆಗುವಂತದ್ದಲ್ಲ ಅಂತ ಯೋಚನೆ ಮಾಡಿ ನಾನೇ ಹೋಗಿ ನೀರನ್ನು ತಂದೆ ಭಸ್ಮದ ನಾಶವನ್ನು ಕಳಿಸಿದೆ. ಆನಂತರ ಸುಂದರವಾದ ಬೊಂಬೆಯನ್ನು ನಿರ್ಮಿಸಿದ್ದೇನೆ. ಅಮ್ಮ ಇದನ್ನು ನೇರವಾಗಿ ನಿಮ್ಮ ಬಳಿಗೆ ನಾನು ತಂದಿದ್ದೇನೆ. ಅಮ್ಮ ನನಗೆ ಒಂದು ಆಸೆ ಅಮ್ಮ. ಏನು? ಈಗ ಈ ಬೊಂಬೆಗೆ ಜೀವ ಇಲ್ಲ, ಇದು ನಿರ್ಜೀವ. ಅಮ್ಮ ಇದಕ್ಕೊಂದು ಜೀವವನ್ನು ಕೊಟ್ಟರೆ ಇದು ಹೇಗಾದಿತ್ತು? ಈ ಬೊಂಬೆ ನಮ್ಮ ಹಾಗೆ ಮಾತನಾಡುವುದಿಲ್ಲ. ಹೌದು ಹೌದು. ಆದ್ದರಿಂದ ಅಪ್ಪನಲ್ಲಿ ಹೋಗಿ ನೇರವಾಗಿ ಕೇಳಿದ್ರೆ ನನಗೆ ಅವರಲ್ಲಿ ಹೇಳುವುದಕ್ಕೆ ಹೆದರಿಕೆ ಆಗ್ತದೆ. ಅವರನ್ನು ನೋಡಿದ್ರೆ ಹೆದರಿಕೆ ಆಗ್ತದೆ. ಅದೇ ಯಾಕೆ ಭಯ? ಬೈದರು ಅಂತ. ಹಾಗೆ ನೀವು ನನ್ನ ಬಳಿ ಬಂದ? ಹೌದು. ಮತ್ತೆ ನೀನು ತಿರುಗಾಟಕ್ಕೆ ಹೋದವನು ನಿಮಗೆ ಬೊಂಬೆ ತಂದಿಕ್ಕೆ ಯಾರು ಹೇಳಿದಂತೆ ಬೈದರೆ ಅದಕ್ಕೆ ಈಗ ಅಮ್ಮನಾದ ನಿನ್ನ ಬಳಿಗೆ ಬಂದ್ರೆ ಅವರು ನಿನ್ನಲ್ಲಿ ನಾನು ಹೇಳಿದ್ರೆ ನೀನು ಹೋಗಿ ತಂದೆಯಲ್ಲಿ ಹೇಳಿದ್ರೆ ನನ್ನ ಮುಖಾಂತರ ಅವರಿಗೆ ತಿಳಿಸಬೇಕೆಲ್ಲ ವಿಚಾರ. ಹೌದಮ್ಮ, ಈ ತಂದೆಗೆ ಉಂಟಲ್ಲ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇರುವುದಿಲ್ಲ. ಪ್ರೀತಿ ಉಂಟು, ಆದ್ರೆ ತೋರಿಸುವಲ್ಲಿ ಅವರಿಗೆ ಜವಾಬ್ದಾರಿ ಎನ್ನುವುದು ಉಂಟು. ಮತ್ತೆ ಹೆಂಡತಿ ಹೇಳಿದ್ರು ಉಂಟಲ್ಲ, ಗಂಡನಾದವನು ಯಾವಾಗ ಕೇಳ್ತಾರೆ ಅದು ಹಾಗೆ. ಹೆಂಡತಿ ಆದವಳು ಹೇಳಿದ್ರು ಕೆಲವರೆಲ್ಲ ಉಂಟು. ಗಂಡು ಮಕ್ಕಳಲ್ಲಿ ತಾಯಿಯಾದವಳಿಗೆ ಪ್ರೀತಿ ಜಾಸ್ತಿ, ಹೆಣ್ಣು ಮಕ್ಕಳಲ್ಲಿ ತಂದೆಯಾದವರಿಗೆ ಪ್ರೀತಿ ಜಾಸ್ತಿ ಅಂತ. ಹಾಗಾಗಿ ನಿನಗೆ ಅದು ಹಾಗೇನಿಲ್ಲಮ್ಮ. ಮತ್ತೆ ಅಲ್ಲ, ನನ್ಗೆ ಗೊತ್ತುಂಟು ಯಾಕೆ. ಈಗ ಹೆಂಡತಿ ಗಂಡನಲ್ಲಿ ಹೇಳಿದ್ರೆ ಗಂಡ ಯಾವುದನ್ನು ಕೂಡ ಹೆಂಡತಿಗೆ ತಂದು ಕೊಡ್ತಾನೆ. ಇದು ಅನುಭವ ಅಲ್ಲ, ಇದು ತಿಳುವಳಿಕೆ. ನನಗೆ ಗೊತ್ತಾಗ್ತದೆ. ಅನುಭವ ಬೇರೆ, ತಿಳುವಳಿಕೆ ಬೇರೆ. ತಿಳುವಳಿಕೆ ಅನ್ನೋದು ತಿಳಿದು ಬರುವುದು, ಅನುಭವ ಅನ್ನೋದು ಅನುಭವಿಸಿ ಬರುವುದು. ನನಗೆ ಅವನು ಅನುಭವಿಸಿ ಬಂದದಲ್ಲ ತಿಳುವಳಿಕೆ. ಎಲ್ಲರೂ ಹೇಳುವುದನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ಈಗ ಈ ಬೊಂಬೆಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ. ಇದನ್ನು ತಂದೆಯಲ್ಲಿ ತೋರಿಸಿ ಅದಕ್ಕೊಂದು ಜೀವಕಲೆಯನ್ನು ಕೊಡುವ ಹಾಗೆ ಯಾರು ನನ್ನ ಕರ್ತವ್ಯವೇನು? ನಿನ್ನ ಆಸೆಯನ್ನು ಈಡೇರಿಸಿಕೊಡುವುದು. ಹೌದಮ್ಮ, ಏನಾದ್ರೂ ಹೇಳಿದ್ರೆ ಅಮ್ಮ 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 ಒಂದು ಹೇಳ್ಬೇಕಲ್ಲ, ಮಕ್ಕಳಿಗೆ ಏನು ಕೇಳಿದ್ರು ಕೂಡ ತಾಯಿಯಾದವನು ಕೊಡ್ಬೇಕಲ್ಲ. ಹೌದೌದು. ನೇರವಾಗಿ ಅವರ ಬಳಿಗೆ ಹೋಗಿ ಓ ಪ್ರಾಣನಾಯಕ ದೇವ ಈ ನಿನ್ನ ನಮಸ್ಕಾರದ ಚಮತ್ಕಾರ ಏನೆನ್ನುವುದನ್ನು ನಾನು ಅರಿಯದೆ ಹೋದೆನಲ್ಲ. ಇನ್ನೊಂದು ನಮಸ್ಕಾರ ಕೊಡಿ, ಕೆಲಸ ಆಗ್ತದೆ. ನಾನು ಕೂಡ ಅದಕ್ಕೆ ನಮಸ್ಕಾರ ಕೊಟ್ಟದ್ದು ಬಾರಿ ಬಾರಿ. ಸ್ವಾಮಿ, ಯಾವತ್ತೂ ನಿಮ್ಮ ಪದಿಯಲ್ಲಿ ಕುಳಿತುಕೊಳ್ಳುವವಳು ನಾನು. ಈ ಕೈಲಾಸ ಶಿಖರದಲ್ಲಿ ದಿನನಿತ್ಯ ನಾವು ಸತಿಯರ್ಧ ಪತಿ ಪತಿಯರ್ಧ ಸತಿ ಎನ್ನುವಂತಹ ನುಡಿಯಲ್ಲಿ ಇರಿಸಿಕೊಂಡು ಜೀವನವನ್ನು ಸಂತೋಷದಿಂದಲೇ ಸಾಗಿಸುತ್ತಾ ಇದ್ದರಂತೆ ಅಲ್ವೇ ಸ್ವಾಮಿ? ಅನೇಕ ಗಣಗಳೊಂದಿಗೆ ಕೂಡಿದಂತಹ ಈ ಕೈಲಾಸವು ನಾನಾ ರೀತಿಯಾಗಿ ಆರಾಧಿಸುತ್ತಾ ಉಂಟು. ಸ್ವಾಮಿ, ನಮ್ಮಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ಗಣಪ ತಿರುಗಾಟಕ್ಕೆ ಹೋದವ ಅಲ್ವೇ? ತಿರುಗಾಟ ಬಹಳ ಬೇಗ ಮುಗಿಸಿ ಬಂದಿದ್ದಾನೆ ಪಾಪ. ಏನು ಅವಸರವಂತೆ, ಹಾಗಾಗಿ ನೇರವಾಗಿ ಬಂದಿದ್ದಾನೆ. ಬಂದು ನಿಮ್ಮ ಬಳಿಯಲ್ಲಿ ನಮಸ್ಕಾರ ಕೊಡಬೇಕಿತ್ತು, ಬದಲಾಯಿಸಿ ನನಗೆ ನಮಸ್ಕಾರ ಆದಷ್ಟು ಬೇಗ ನನಗೆ ನಮಸ್ಕಾರ ಕೊಡು. ಅದೇ ನಾನು ಯೋಚಿಸಿದ್ದು. ಏನು? ನಿನಗೆ ಎರಡೆರಡು ಬಾರಿ ನಮಸ್ಕಾರ ಕೊಡುವಾಗ ಏನೋ ಒಂದು ಕಾರ್ಯ ಆಗಬೇಕು ಎನ್ನುವ
ಧನ್ಯವಾದಗಳಲ್ಲಿ ಹೇಳಿ ನನ್ನ ಆಸೆಯನ್ನು ಪೂರೈಸಿಕೊಡಬೇಕು ಎನ್ನುವ ಹಾಗೆ ಅವನ ಇಚ್ಛಿಸಿಕೊಂಡು. ಏನು ಇಚ್ಛೆ ಅಂತೆ? ಏನಿಲ್ಲ ಸ್ವಾಮಿ, ಈ ಮಕ್ಕಳು ಏನಾದರೂ ಒಂದು ಕಾರ್ಯವನ್ನು ತೊಡಗಿದರಲ್ಲಿ ಅದು ಹೆತ್ತವರಿಗೆ ಆಗುವಂತಹ ಸಂತೋಷವೇ ಬೇರೆ. ಬಹಳಷ್ಟು ಸಂತೋಷ. ಅಂದ್ರೆ ಯಾವುದರಲ್ಲಿ ಉನ್ನತ ಸ್ಥಾನವನ್ನು ಪಡೆಯಬೇಕು, ಅದರಲ್ಲಿ ಆಗುವಂತಹ ಉಲ್ಲಾಸ ಉತ್ಸಾಹ ನಮಗೆ ಮತ್ತೊಂದು ಇಲ್ಲ. ಹಾಗಾಗಿ ಇವಾಗ ನೇರವಾಗಿ ಹೋದಂತಹ ಸಂದರ್ಭ ಒಂದು ಭಸ್ಮದ ರಾಶಿಯನ್ನು ಕಂಡರಂತೆ. ಏನು ಮಾಡಿದ? ಹೆಂಡತು ಮಾತ್ರವಲ್ಲ ಸ್ವಾಮಿ, ಅದರಿಂದ ಒಂದು ಗೊಂಬೆಯನ್ನು ತಯಾರಿಸಿದ್ದಾನೆ. ಓಹೋ, ಹೌದು ಸ್ವಾಮಿ, ನೋಡಿ ಬಹಳಷ್ಟು ಸೊಗಸಾಗಿ. ಎಷ್ಟಾದ್ರೂ ನನ್ನ ಮಗನಲ್ವೇ ಸುಂದರ ಕಲಾಕೃತಿ. ಅದನ್ನು ಅವನ ಕೈಯಲ್ಲಿ ಕೊಟ್ರೆ ಅವನ ಆಡ್ತಾ ಇದ್ದಾನೆ. ಅವನ ಆಸೆಯೇ ಅದೇ, ನಿರಂತರವಾಗಿ ಇದರ ಜೊತೆ ಆಟವಾಡಬೇಕು ಎನ್ನುವ ಹಾಗೆ. ಆಡಲಿ, ನಾನೇನು ಆಕ್ಷೇಪ ಮಾಡುವುದಿಲ್ಲ. ಆದ್ರೆ ಏನು ಮಾಡಲು ಹೇಳಿ ಸ್ವಾಮಿ, ಇದು ಗೊಂಬೆ ತಾನೆ. ಹೌದು, ಇದಕ್ಕೊಂದು ಜೀವ ಕಡೆ ಉಂಟು ಎಂದಾದರೆ ನಿರಂತರವಾಗಿ ಅವನ ಜೊತೆಗೆ ಇದು ಕೂಡ ಪ್ರತಿಕ್ರಿಯೆ ಕೊಡುವುದಕ್ಕೆ ಸಾಧ್ಯ ಉಂಟು. ಓಹೋ, ಹಾಗಾಗಿ ಅದಕ್ಕೆ ಅವನ ಮನದಾಸೆಯಂತೆ ಇದಕ್ಕೊಂದು ಜೀವ ಕಲೆಯನ್ನು ನೀಡುವಿದೆ. ಮಗ ಒಂದು ಕಲಾಕೃತಿಯನ್ನು ರಚನೆ ಮಾಡಿದ್ದಾನೆ ನೋಡಿ ಎನ್ನುವ ಹಾಗೆ. ಈ ಕಲಾಕೃತಿಯನ್ನು ನೋಡುವಾಗ ಬಹಳಷ್ಟು ಅದ್ಭುತವೇ ಕಾಣುತ್ತದೆ. ಅದಕ್ಕೆ ಹೇಳುವುದು ಕಲಾವಿದನಪ್ಪ ಗಣಪ ಎನ್ನುವ ಹಾಗೆ. ಕಲಾವಿದನ ಅಪ್ಪ ಗಣಪ ಅಲ್ಲ, ಕಲಾವಿದನ ಅಪ್ಪ ಗಣಪ. ನನ್ನ ಮಗ ಕಲಾವಿದ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನನಗೆ ಸಂತೋಷವಾದದ್ದು ಯಾಕೆ ಬಲ್ಲ? ಯಾಕೆ ಈ ಗೊಂಬೆಗೆ ಒಂದು ಜೀವಕಳೆಯನ್ನು ಕೊಡಿ ಎನ್ನುವ ಹಾಗೆ ಕೇಳಿಕೊಂಡವಳಿದ್ದೀಯ. ಲೋಕಕ್ಕೆ ನೀನು ಕೂಡ ಮಾತೃ ಸ್ವರೂಪಳಾಗಿ ಕಂಡವಳು. ಅಂದ್ರೆ ಒಂದು ಗೊಂಬೆಗೆ ಜೀವವನ್ನು ಕರುಣಿಸುವಂತಹ ಶಕ್ತಿ ನಿನ್ನಲ್ಲೂ ಇದೆ. ಹೌದು, ಹಾಗಿರುತ್ತಾ ಪತಿಯಾದಂತಹ ನನ್ನಲ್ಲಿ ಜೀವಕಳೆಯನ್ನು ಕೊಡಬೇಕು ಎನ್ನುವ ಹಾಗೆ ಕೇಳಿಕೊಂಡವಳಿದ್ದೀಯ. ಇದರಲ್ಲೇ ಗೊತ್ತಾಗುತ್ತದೆ ನೀ ಪತಿಯಾದವನಿಗೆ ಎಷ್ಟು ಗೌರವವನ್ನು ಕೊಡ್ತಿ, ಎಷ್ಟು ಭಕ್ತಿಭಾವದಿಂದ ಕಾಣಿಸ್ತಿ ಎನ್ನುವ ಹಾಗೆ. ಪ್ರಪಂಚ ಮುಖದಲ್ಲಿ ಮಾತುಂಟು ಸ್ವಾಮಿ, ಪತಿ ಹಾಕಿದ ಗಿರೆದಾಟದ ಇತಿಮಿತಿಯಲ್ಲಿರುವುದೇ ಸತಿಧರ್ಮ ಎನ್ನುವ ಹಾಗೆ. ನಿಮ್ಮ ಮಾತುಗಳನ್ನು ಧಿಕ್ಕರಿಸಿ ಹೋದೆವು ಎಂದಾದರೆ ಅವಳು ಸತಿ ಎಂದೆನಿಸಿಕೊಳ್ಳುವುದಿಲ್ಲ ಸ್ವಾಮಿ. ಸರಿ ಸರಿ, ಮಕ್ಕಳ ಸಂತೋಷವೇ ನಮ್ಮ ಸಂತೋಷ. ನಾವೆಲ್ಲ ಇನ್ನೆಲ್ಲ ಮಾಡುವುದು ಮಕ್ಕಳಿಗಾಗಿ. ಮತ್ತೊಂದು ಮಾತುಂಟು, ನಾವು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು, ಮಕ್ಕಳಿಗಾಗಿ ಆಸ್ತಿ ಮಾಡಿರುವುದಲ್ಲ. ಆ ವಿಚಾರದಲ್ಲಿ ಗಣಪನ ವಿಚಾರ ನನಗೆ ಬಹಳಷ್ಟು ಸಂತೋಷವೇ ಬಂದಿದೆ. ಹಾಗಾಗಿ ಇದಕ್ಕೆ ಜೀವಕಳೆಯನ್ನು ಕೊಡಬೇಕಾದದ್ದು ನನ್ನ ಕರ್ತವ್ಯ. ಏನದು ಸದ್ದು? ಅಂಬರ ಪಥವನ್ನು ನೋಡಿದೆ ಎಂದಾದರೆ ಯಾವುದೋ ಒಂದು ಆತ್ಮ ದೇಹವನ್ನು ಸೇರುವ ತವಕದಲ್ಲಿ ಉಂಟು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಆ ಆತ್ಮವನ್ನೇ ಬಿಡಿದು ಈ ಗೊಂಬೆಗೆ